ಹೆಬ್ಬಗೋಡಿ ಗ್ರಾಮ, ಸರ್ವೆ ನಂಬರ್ 70. ಭದ್ರಾಜು ಅನ್ನೋನು ಏನು ಮಾಡ್ತಾನೆ, ಸ್ಥಳೀಯರನ್ನೆಲ್ಲ ಒಂದು ಬುಕ್ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಂಡು ರಸ್ತೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಎರಡೂ ಈ ಕಂಪ್ನಿಯವನು ವರದರಾಜು ಅನ್ನೋನು ಏನು ಮಾಡ್ತಾನೆ, ರಸ್ತೆನೂ ಒತ್ತುವರಿ ಮಾಡ್ಕೊತಾನೆ, ರಾಜಕಾಲುವೆನೂ ಒತ್ತುವರಿ ಮಾಡ್ಕೊಂಡು ಈ ಕಾಂಪೌಂಡ್ ಹಾಕ್ಬಿಡ್ತಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬಗೋಡಿಯ ಸರ್ವೆ ನಂಬರ್ 50ರಲ್ಲಿ ಜಮೀನನ್ನ ಖರೀದಿಸಿರುವಂತ ರವೀಂದ್ರ ಎಂಬಂತವರಿಗೆ ಹೋಗೋದಕ್ಕೆ ದಾರಿಯನ್ನ ಬಿಡ್ತಿಲ್ಲ. ಜೊತೆಗೆ ಇಲ್ಲೊಂದು ಸರ್ಕಾರಿ ರಾಜಕಾಲುವೆ ಮತ್ತು ಸರ್ಕಾರಿ ದಾರಿ ಇದ್ರೂ ಕೂಡ ಅದನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಂದೇಶ್ ಆರೋಪಿಸಿದ್ದಾರೆ. ಇವರು ಆ ಒಂದು ಸ್ಥಳಕ್ಕೆ ಅಂದ್ರೆ ಸರ್ವೆ ನಂಬರ್ 50ಕ್ಕೆ ಆಗಮಿಸಿ ಆ ಒಂದು ಸ್ಥಳದಲ್ಲಿ ನಿಂತು ಈ ಒಂದು ರಾಜಕಾಲುವೆ ಮತ್ತು ಕಾಲುದಾರಿಯನ್ನ ಕಬಳಿಸಿರ್ತಕ್ಕಂಥ ಅದಕ್ಕೆ ಅವಕಾಶವನ್ನ ಮಾಡಿಕೊಡದಂತಹ ಉದ್ಯಮಿ ವರದರಾಜ್ ರವರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿದರು. ಬಲಾಢ್ಯರು ಏನ್ ಬೇಕಾದ್ರೂ ಮಾಡ್ಬೋದು, ಅದೇ ಬಡವ ಏನನ್ನಾದ್ರೂ ಮಾಡಿದ್ರೆ ಆತ ಮೇಲೆ ಇಲ್ಲ ಸಲ್ಲದಂತ ಆರೋಪಗಳು ಬರುತ್ತೆ. ಆದ್ರೆ ಉದ್ಯಮಿಯಾಗಿರುವಂತಹ ವರದರಾಜು ಈ ರೀತಿಯಾದಂತಹ ಅಕ್ರಮ ಮಾಡಿರೋದನ್ನ ನಾವು ಸಹಿಸೋದಿಲ್ಲ, ಇದನ್ನ ಕೂಡಲೇ ಬಿಟ್ಕೊಡ್ಬೇಕು ಅಂತೇಳಿ ಆಗ್ರಹಿಸಿದಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೆಬ್ಬಗೋಡಿ ಗ್ರಾಮ, ಸರ್ವೆ ನಂಬರ್ 70. ಈ ಗ್ರಾಮದಲ್ಲಿ ನೋಡಿ, ಇವರು ನಮ್ಮ ಜೊತೆ ಇದ್ದಾರಲ್ಲ, ಇವರು ರವೀಂದ್ರ ಅನ್ನೋರ ಕಡೆಯಿಂದ ಈ ಜಮೀನು ತಗೊತಾರೆ. ಈ ಜಮೀನು ಅವ್ರಿಗೆ ಯಾವ ಥರ ಬರುತ್ತೆ ಅಂದರೆ KADB ಅಂದರೆ ಅವ್ರಿಗೆ ಬರುತ್ತೆ, ಮತ್ತು ರವೀಂದ್ರ ಅವರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅವ್ರ ಕಡೆಯಿಂದ ಇವ್ರು ಪರ್ಚೇಸ್ ಮಾಡ್ತಾರೆ. ಈ ಜಾಗ ತಗೊಂಡು ಈಗ ಈ ಜಾಗನ ಸುಮಾರು ವರ್ಷಗಳಿಂದ ಏನೂ ಕೆಲಸ ಮಾಡಿದ್ರೆ ಸೈಲೆಂಟಾಗಿ ಬಿಟ್ಟಿದ್ದಾರೆ. ಸರ್ವೆ ನಂಬರ್ 70ರಲ್ಲಿ ಯಾಕೆ ಸೈಲೆಂಟಾಗಿ ಬಿಟ್ಟಿದ್ದಾರೆ ಅಂದರೆ ನೋಡಿ, ಅಲ್ಲಿಂದ ಇಲ್ಲಿ ತನಕ ಸರ್ಕಾರಿ ರಸ್ತೆ ಬರುತ್ತೆ. ಮತ್ತು ಈ ಜಾಗ ಏನೈತೆ ಇವಾಗ ಇವ್ರು ಕಾಂಪೌಂಡ್ ಹಾಕಿರೋ ಜಾಗ, ಅಲ್ಲಿಂದ ಇಲ್ಲಿ ತನಕನೂ ರಾಜಕಾಲುವೆ ಬರ್ತೈತಿ. ಈ ರಾಜಕಾಲುವೆ ಜೊತೆಗೆ ಆ ರಸ್ತೆ ಎರಡೂ ಈ ಕಂಪ್ನಿಯವನು ವರದರಾಜು ಅನ್ನೋನು ಏನು ಮಾಡ್ತಾನೆ, ರಸ್ತೆನೂ ಒತ್ತುವರಿ ಮಾಡ್ಕೊತಾನೆ, ರಾಜಕಾಲುವೆನೂ ಒತ್ತುವರಿ ಮಾಡ್ಕೊಂಡು ಈ ಕಾಂಪೌಂಡ್ ಹಾಕ್ಬಿಡ್ತಾನೆ. ಈ ಮನೆಗೆ ಇದು ಫ್ಯಾಕ್ಟ್ರಿ ಗಿಟ್ರಿ ಎಲ್ಲ ಕಟ್ಕೊತಾನೆ. ಇವರು ಪಾಪ ರೈತರು ಬೆಳೆ ಬೆಳೆಯೋದಕ್ಕೆ ಅವಕಾಶನೇ ಇಲ್ದಿರಾಗೋಗಿದೆ ಅವ್ರಿಗೆ. ಸುಮಾರು ವರ್ಷಗಳಿಂದ ಈ ರೋಡ್ಗೆ ಈ ಜಮೀನಿಗೆ ರಸ್ತೆ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಪಾಪ ತುಂಬ ಕಷ್ಟಪಡ್ತಾಯಿದ್ದಾರೆ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಇವರು ಏನು ರೈತರಿಗೆ ತೊಂದರೆ ಕೊಡೋಂಥ ಇವರು ಭೂಗಳರೆಲ್ಲ ಯಾರಿದ್ದಾರೆ, ಇವರು ಈ ಕೂಡಲೇ ಎಚ್ಚೆತ್ಕೊಂಡು ಇವ್ರಿಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡಿ, ಸರ್ಕಾರಿ ಸರ್ವೆ ಸ್ಕೆಚ್ಚಲ್ಲೇ ಇದೆ, ಸರ್ಕಾರಿ ರಸ್ತೆ ಇದೆ. ಆ ರಸ್ತೆ ಮಾಡಿಕೊಟ್ರೆ ಪಾಪ ಈ ಬಡವ್ರಿಗೆ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅವರು ಈ ಹೆಬ್ಬಗೋಡಿ ಗ್ರಾಮದಲ್ಲಿ ಬಿಟ್ಕೊಡ್ದಿರ ಈ ಥರ ತೊಂದರೆ ಕೊಡ್ತಾ ಇರೋಂಥದ್ದು. ದಯವಿಟ್ಟು ಅವ್ರಿಗೆ ರಸ್ತೆ ಬಿಡಬೇಕು. ಮತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ನಾವು ಇವತ್ತೇ ಅರ್ಜಿ ಕೊಟ್ಟಿದ್ದೀವಿ. ಸರ್ಕಾರಿ ಅಧಿಕಾರಿಗಳು ಕೂಡಲೇ ಒಂದು ಸರ್ವೆಗೆ ಹಾಕ್ಕೊಂಡು ನಮ್ಮ ರಾಜಕಾಲುವೆ ಮತ್ತು ಇಲ್ಲಿ ಒಂದಷ್ಟು ನೋಡೋ ಒಂದು ಫ್ಯಾಕ್ಟ್ರಿ ಕಟ್ಟಿರೋದೇ ಒಂದಷ್ಟು ಸರ್ಕಾರಿ ಜಮೀನು ಐತೆ, ಅದು ಆಮೇಲೆ ಇಲ್ಲಿ ಬರೋಂಥ ರಸ್ತೆ, ಸರ್ಕಾರಿ ರಸ್ತೆ ಮೂರೂ ಒತ್ತುವರಿ ತೆರವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ ಸರ್. ರವೀಂದ್ರ ಅನ್ನೋರು ಪರ್ಚೇಸ್ ಮಾಡ್ತಾರೆ. ರವೀಂದ್ರ ಅನ್ನೋರ ಕಡೆಯಿಂದ ನೋಡಿ ಇವ್ರು ಪರ್ಚೇಸ್ ಮಾಡ್ತಾರೆ. DD ಇಲ್ಲಿದೆ. ಹೌದು, ಈ ಸರ್ವೆ ನಂಬರ್ 50ರಲ್ಲಿರ್ತಕ್ಕಂತಹ ಈ ಒಂದು 20 ಗುಂಟೆ ಜಾಗಕ್ಕೆ ಹೋಗೋದಕ್ಕೆ ದಾರಿ ಬಿಡ್ತಿಲ್ಲ. ಜೊತೆಗೆ ಹೆಬ್ಬಗೋಡಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಅದೊಂದು ರಾಜಕಾಲುವೆ ಹಾಗೂ ಕಾಲುದಾರಿಯನ್ನು ಕೂಡ ಅಕ್ರಮವಾಗಿ ತನ್ನ ವಶದಲ್ಲಿ ಇರಿಸಿಕೊಂಡಿದ್ದಾರೆ ಅಂತ ಹೇಳಿ ಈ ಪ್ರತಿಭಟನಾಕಾರರು ಗಂಭೀರವಾದಂತಹ ಆರೋಪ ಮಾಡಿದ್ದು ಹೀಗೆ. ಸರ್ವೆ ನಂಬರ್ 70ರಲ್ಲಿ ಪಾಪ ಇವರು ಕವಿತಾ ಅನ್ನೋರು ರವೀಂದ್ರ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ಸುಮಾರು ವರ್ಷಗಳಿಂದ. ಇದಕ್ಕೆ ದಾರಿ ಕ್ಲೋಸ್ ಮಾಡಿಕೊಂಡು ಈ ಭೂಗಳರು ಏನು ಮಾಡ್ತಾರೆ, ಇಲ್ಲಿ ಸ್ಥಳೀಯರು ಈ ವರದರಾಜು ಅನ್ನೋ ಓನರ್ ಏನು ಮಾಡ್ತಾನೆ ನೋಡ್ರಿ, ಎದ್ದು ಕಾಣ್ತಾ ಇದೆ ಇಲ್ಲಿ. ಇದು ಹಳೆ ರಸ್ತೆ ಇದೆ, ಇದು ನಕ್ಷೆನಲ್ಲಿ ರಸ್ತೆ ಇದೆ, ಪ್ಲಸ್ಸು ರಾಜಕಾಲುವೆ ಇದೆ ಇಲ್ಲಿ. ಇವರೆಲ್ಲ ಏನು ಸ್ಥಳೀಯರು ಇವರೆಲ್ಲ ವರದರಾಜು ಅನ್ನೋನು ಏನು ಮಾಡ್ತಾನೆ, ಸ್ಥಳೀಯರನ್ನೆಲ್ಲ ಒಂದು ಬುಕ್ ಮಾಡಿಕೊಂಡು ಕಾಂಪೌಂಡ್ ಹಾಕ್ಕೊಂಡು ರಸ್ತೆ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಪಾಪ ಈ ಗೇಟ್ ಹಾಕ್ಬಿಟ್ಟಿದ್ದಾನೆ ನೋಡಿ. ಈ ಪಾಪ ಇವ್ರು ರೈತರೇನಾಗಬೇಕು, ಇಲ್ಲಿ ಇದು ಸುತ್ತ ಕಾಂಪೌಂಡ್ ಇದೆ, ಇವ್ರಿಗೆ ಓಡಾಡೋಕ್ಕೆ ದಾರಿ ಇಲ್ಲ. ಮುಂಚೆ ಇದ್ದರು ಒಬ್ಬರು ನವೀನ್ ಅವರು DT ಅವರು ಇದ್ದರು. ಪಾಪ ಅವರು ತುಂಬ ಒಳ್ಳೆ ಕೆಲಸಗಾರರು ನೋಡ್ರಿ. ಅವ್ರನ್ನ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು ಅವರು. ಈ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮೊನ್ನೆ ಆದಷ್ಟು ಅಲ್ಲಿ ಇದೇ ಥರ ರಾಜಕಾಲುವೆಗಳು ಮತ್ತು ಒತ್ತುವರಿಗಳನ್ನೆಲ್ಲ ಬಿಡಿಸಿ ಡೆಮೊಲೇಷನ್ ಮಾಡಿದ್ರು. ಅವ್ರಿಗೆ ನೋಡ್ರಿ ಕೂಡಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಇವಾಗ ಯಾರೋ ಹೊಸೂರು ಬಂದಿದ್ದಾರೆ, ಅವ್ರಿಗೆ ಕೂಡಲೇ ಇದನ್ನು ಪರಿಶೀಲನೆ ಮಾಡಿ ಇವ್ರಿಗೆ ದಾರಿ ಬಿಡಿಸ್ಕೊಡ್ಬೇಕಾಗಿ ಮತ್ತು ರಾಜಕಾಲುವೆ ತೆರವು ಮಾಡಿಕೊಡ್ಬೇಕಾಗಿ ಇವರು ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಸರ್. ಒಟ್ಟಿನಲ್ಲಿ ಈ ಒಂದು ಸರ್ಕಾರಿ ಭೂಮಿಗಳನ್ನ ಅಂದ್ರೆ ಅದು ರಾಜಕಾಲುವೆ ಇರ್ಬೋದು, ಕಾಲುದಾರಿಗಳು ಇರ್ಬೋದು, ಅವುಗಳನ್ನ ಅಕ್ರಮವಾಗಿ ನಮ್ಮ ವಶದಲ್ಲಿ ಇರಿಸ್ಕೊಳ್ಳುವಂಥದ್ದು ಕಾನೂನಿನ ರೀತಿ ಅದು ಅಕ್ರಮವೇ ಸರಿ. ಆ ಒಂದು ತಪ್ಪನ್ನ ಮಾಡದೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಾಗಿರುವಂಥ ಆ ಜಾಗವನ್ನ ಅಥವಾ ದಾರಿಯನ್ನ ಬಿಟ್ಕೊಡ್ಲಿ. ಆ ಮೂಲಕ ಜನರಿಗೆ ಒಂದಷ್ಟು ಅನುಕೂಲವನ್ನ ಮಾಡಿಕೊಡ್ಲಿ ಎಂಬುದೇ ಜನರ ಆಗ್ರಹವಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.